ಯಪ್ಪ! ಈಗೊಂದು ಕಳೆ ಬಂತು ನನಗೆ ಊರಾಗ ಬಂದಿದ್ದಕ್ಕೆ. ಹೆಂಗೋ ಬಟ್ಟೆ ಗಿಟ್ಟೆ ಎಲ್ಲ ಹೊಸಾದು ತಕೊಬಿಟ್ಟು ಹಾಕೊಂಡಿದ್ದಕ್ಕೂನುವೆ ಬಹಳ ಖುಷಿ ಆತೈತೆ ನನಗಂತೂನುವೆ. ವಾಹ್! ನಾನಂತೂನುವೆ ಈಗ ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿವ್ನಿ. ಅಲ್ಲಿ ಕಳ್ತನ ಮಾಡಿದ್ನೋ, ಸುಳ್ತನ ಮಾಡಿದ್ನೋ ಯಾರು ನೋಡಕ್ಕಿಲ್ಲ. ಇಲ್ಲಿ ನೋಡಿಲ್ಲಿ ಆರಾಮಾಗಿ ಬಂದ್ನಲ್ಲ ಇವಾಗ ಊರಿಗೆ ಹಿಂಗೆ ಬಂದ್ಬಿಟ್ರೆ ನೋಡು, ಈಗ ನಾನು ಚೇಂಜ್ ಆಗಿರೋದು ನೋಡ್ಬಿಟ್ಟು ಎಲ್ರೂನುವೆ ಮಿಕ 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 ಅಂತ ಹೇಳ್ಬಿಟ್ಟು ನೋಡ್ತಾರೆ. ಹೆಂಗೆ? ಅದಕ್ಕೆ ಏನೋ ಒಂದು 1000-2000 ರೂಪಾಯಿ ಕೊಟ್ಬಿಟ್ಟು ಬಟ್ಟೆ ತಗೊಂಡು ಸ್ಟೈಲಾಗಿ ಚೇಂಜ್ ಆಗ್ಬಿಟ್ಟು ಬಂದಲ್ಲ, ಹಿಂಗೆ ಮೇಂಟೈನ್ ಮಾಡ್ತೀನಿ ಊರಾಗೆಲ್ಲ. ನಾನು ಬಿಸ್ನೆಸ್ ಮ್ಯಾನ್ ಅಂತಲೇ ಹೇಳ್ಕೊಂಡು ನೋಡ್ತೀನಿ. ಇನ್ನೂ ಅವಣ್ಣ ಬರಲೇ ಇಲ್ವಲ್ಲ, ಆ ಮಮತವಳಿಯ ಯಾವಾಗ ಬರ್ತದೋ ಏನೋ. ಬರಲಿ ಬಿಡು, ಬರೋಷ್ಟೊತ್ತಿಗೆ ಊರು ತುಂಬ ಬಿಲ್ಡಪ್ ತಗೊಂಡು ನಾನು ಫುಲ್ ಸ್ಕೋಪ್ ತಗೊಬಿಡ್ತೀನಿ ನಾನಂತೂ. ನಿಜವಾಗೂ ಕಳ್ತನ ಮಾಡಿದ್ದೆಲ್ಲನೂ ಒಂದೇ ಸತಕ್ಕೆ ನೀ ಮರ್ತೋಗ್ಬಿಟ್ಟು ಕಳ್ತನ ಮಾಡಿರೋದೆಲ್ಲನೂ ನನಗೆ ಭಯ ಆತಿತ್ತು ಮೊದಲಿಗೆ. ಇವಾಗ ನೋಡು, ಓಹೋ ಏನಪ್ಪ ಬೆಂಗಳೂರಿಂದ ಇವಾಗ ಬರ್ತಾ ಇದೀಗೋ. ಓಹೋಹೋ ನಿಮ್ಮ ಅಮ್ಮ ಹೇಳ್ತಿತ್ತು ನನ್ನ ಮಗ ಬರ್ತಾನೆ ಅಂತ ಹೇಳ್ಬಿಟ್ಟು. ಏನು ಇವಾಗ ಗೊತ್ತಿದ್ಯಾ? ಹೆಂಗೈತೆ ಬೆಂಗಳೂರಾಗೆಲ್ಲ ಸಂದಕೈತಾ? ಊರ್ಗಿನ ಅಲ್ಲೇ ಸಂದಕೈತಾ? ಏ ಈ ಊರ್ ಕತೆ ಯಾರು ಕೇಳ್ತಾರಣ್ಣ? ಊರು ಕಟ್ಕೊಂಡು ಏನಾಗಬೇಕು? ನಾನು ನೋಡು ಬಿಸ್ನೆಸ್ ಮಾಡಿ ಒಂದೇ ಸಲನೇ 5-6 ಲಕ್ಷ ರೂಪಾಯಿ ಲಾಭ ತಗೊಬಿಟ್ಟು ಬರ್ತಾ ಇವ್ನಿ. ಬಿಸ್ನೆಸ್ಸು ಟಾಪ್ ಬಿಸ್ನೆಸ್ಸು. ಇದೇನ್ರಲ್ಲ ಎಲ್ಲ ಬೆಂಗ್ಳೂರ್ಗೆ ಹೋಯ್ತೀರಾ ಬರ್ತೀರಾ ಆಮೇಕಿಂದ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ಅಷ್ಟು ಸಂಪಾದನೆ ಮಾಡಿದೆ ಇಷ್ಟು ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತೀರಾ? ಇದೆಲ್ಲ ಹೆಂಗುರ್ಲ ಸಾಧ್ಯ? ನನಗೆ ಆಶ್ಚರ್ಯವಾಯ್ತೈತಲ್ಲ, ಇದೆಲ್ಲ ಹೆಂಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಹಿಂಗೆ ಹೋಯ್ತೀರಾ ಪುಟ್ಟಕ್ಕಂತ ಹಿಂಗೆ ಬರ್ತೀರಾ? ಹಾಂ, ಅದು ಹೆಂಗೆ ಇಷ್ಟೊಂದು ಎಲ್ಲನೂ ಸಂಪಾದನೆ ಮಾಡ್ಕೊಬಿಟ್ಟು ಬರ್ತೀರಾ? ಊರಾಗ ನಾವು ವ್ಯವಸಾಯ ಮಾಡಿ ಅದು ಮಾಡಿ ಇದು ಮಾಡಿ ಸಂಪಾದನೆ ಮಾಡೋಕ್ಕಾಗ್ದಿರೋದು ಅದು ಏನಪ್ಪ, ನೀವು ಓದೋರೆಲ್ಲ ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಬರ್ತೀರಾ. ಅದಾಗ ನಾನು ಜಮೀನು ಗಿಮೀನಾಗೆಲ್ಲ ವ್ಯವಸಾಯ ಮಾಡೋದು ಬಿಟ್ಬಿಟ್ಟು ನಾನು ನಿಮ್ಮ ಥರನೇ ಬೆಂಗ್ಳೂರು ಬಂದ್ಬಿಟ್ಟಾಗ ಸೆಟ್ಲ್ ಆಗ್ಬೇಕಣ್ಣ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ನಾನು ವ್ಯವಸಾಯವ. 1 ಲಕ್ಷ ಅಂತೂ ಕೈಯಾಗ ಉಳಿಯೋಕ್ಕಿಲ್ಲ ಬಿಡು ನನಗಂತೂ. ಹಿಂಗೆ ಓದ್ತದೆ ಹಂಗೆ ಓದ್ತದೆ ಏನೋ ಬಿಡಪ್ಪ. ಸಂದ ಕಾಣಿಸ್ತಿದೆ ಇವಾಗ ಮೊದ್ಲಿಗಿನ್ನೂ ನೋಡೋಕ್ಕೂ ಸಂದಕ್ಕಾಗಿದೆಯಾ? ಹಾಂ, ಬೆಂಗ್ಳೂರು ಅಲ್ವಾ ಅಣ್ಣ. ಬೆಂಗ್ಳೂರಿಗೆ ಹೋಗ್ಬಿಟ್ಟು 15 ದಿನಕ್ಕೆ ಹಿಂಗೆಲ್ಲ ಚೇಂಜ್ ಆಗ್ಬಿಟ್ಟೆ. ಬಿಸ್ನೆಸ್ಸು ಅದು ಇದು ಅಂತ ಹೇಳ್ಬಿಟ್ಟು ಓಡಾಡ್ತಿರ್ತೀನಲ್ಲ, ಹೆಂಗೋ ಬಿಡಪ್ಪ ಸಂದಕ್ಕಿರು. ಹ್ಞೂನಣ್ಣ, ಇನ್ನು ಮುಂದೆ ಸೂಪರ್ ಆಗಿರ್ತೀನಿ ಬಿಡಿ. ಸರಿನಣ್ಣ, ನಮ್ಮಮ್ಮ ಕಾಯ್ತಾ ಇರ್ತದೆ. ನಮ್ಮಮ್ಮ 15-20 ದಿನದಿಂದ ನನಗೋಸ್ಕರ ಕಾಯ್ತಾ ಇತ್ತು. ಅಯ್ಯೋ ನಮ್ಮಮ್ಮ ಅಂತೂನುವೆ ಹಂಗಲ್ಲ ಹಿಂಗಲ್ಲ ಬರಲ್ಲ ನೀನು ಊರಿಗೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀಯ ಬರೋಕ್ಕಿಲ್ಲ ಅಂತ ಪಿಂಡಾಂತರ ಮಾಡ್ತಿತ್ತು. ಈಗ ಹೋಗ್ಬಿಟ್ಟು ನಮ್ಮ ಅಮ್ಮನೊಂದ್ಕಿತ ಮಾತಾಡ್ಸ್ಕೊಂಬಿಟ್ಟು ಬರ್ಬೇಕು ನಾನು. ಇನ್ನೂ ಊರಾಗೆಲ್ಲ ಎಷ್ಟೊಂದು ಕೆಲಸ ಐತೆ. ಸರಿ ಕಣಪ್ಪ ಆಯಿತು. ನಮ್ಮ ಮಮ್ಮಿ ಎಲ್ಲೋಯ್ತು? ಇಷ್ಟೊತ್ತಿಗೆ ನನಗೋಸ್ಕರ ಕಾಯ್ಕೊಂಡು ಕೂತಿರೋದಲ್ಲ. ಮಮ್ಮಿ ಮಾಮ್ ಏನು ಮಾಡ್ತಾ ಇದ್ಯಾ? ಮಗ ನೀನ್ ಬಂದೆನ್ಲ. ಅಯ್ಯೋ 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 ಬತ್ತಿಯೋ ಬರೋಕಿಲ್ವೋ ಬರೀ ನಾಟಕ ಆಡ್ತಾ ಇದ್ದೀಗೇನೋ ಅಂತ ಹೇಳ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಈಗ ಫೋನ್ ಹಾಕನಿ ಅಂತ ಅನ್ಕೋತಾ ಇದ್ದೆ. ಅಷ್ಟರೊಳಗೆ ಆಗಲೇ ನೀ ಬಂದ್ಬಿಟ್ಟೆನ್ಲ ನೀನು. ಅಯ್ಯೋ ಶಿವನಿ, ನೀನು ಬಂದಿದ್ದು ಭಾಳ ಒಳ್ಳೇದಾಯ್ತು ಕಣ್ಮಗ. ಏನ್ಲ ಇದು ಇಷ್ಟೊಂದು ಬದಲಾಗಿದ್ಯಾ? ಕೊತ್ತಾಗ ಹಾಕೊಂಡ್ರೆ ಚಿನ್ನು ಸರ್ವೆನ್ಲ. ಚಿನ್ನದ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇಂಥದ್ದು ಹಾಕೊಂಡಿದ್ದೀನಿ ಕಣಮ್ಮ ಸುಮ್ಮನೆ. ಫಸ್ಟ್ ನಿನಗೆಲ್ಲ ನಂದು ಬಿಸ್ನೆಸ್ ಎಲ್ಲ ತೋರಿಸ್ಬಿಟ್ಟು ಆಮೇಲೆ ಚಿನ್ನ ಸರ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಮ್ಮ ಹೆಂಗೆ ಕಾಣಿಸ್ತಾ ಇದ್ದೀನಿ? ನನ್ನ ದೃಷ್ಟಿನೇ ಬೀಳಂಗಿದ್ಯಾ ಕಣ್ಮಗ ನೀನು. ಎಂಥ ಪಸಂದ ಕಾಣಿಸ್ತಿದೀಗ ಗೊತ್ತಾ? ಅಯ್ಯೋ 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 ನೀನು ನೋಡ್ತಾ ಇದ್ರೆ ನನಗೆ ಅಯ್ಯೋ ನಿಜವಾಗೂ ಇಷ್ಟು ದಿನ ಹೆಂಗಿದ್ದೆ ಒಳ್ಳೆ ಬೇತಾಳ ಇದ್ದಂಗಿದ್ದೆ. ಈಗ ನೋಡ್ಲಾ ಕೂಲಿಂಗ್ ಗ್ಲಾಸ್ ಹಾಕೊಂಡು ಎಂಥ ಚಂದ ಕಾಣಿಸ್ತಿದ್ಯಾ ಮಗ. ಇರ್ಲ ಆರ್ತಿ ತಟ್ಟೆ ತಗೊಬಿಟ್ಟು ಬಂದ್ಬಿಡ್ತೀನಿ. ಅದೆಲ್ಲ ಏನು ಕಮ್ಮ ಸುಮ್ಮನೆ ಆರ್ತಿ ತಟ್ಟೆ ಅದು ಇದು ಸುಮ್ಕಿರಮ್ಮ ನೀನು. ಏ ಸುಮ್ಕಿರ ನೀನು ಸುಮ್ಕಿರ್ಲ. ಹಾ ಒಳ್ಳೆ ಚಂದ ಕಾಡ್ತಾನೆ ಇವನು. ಇರ್ಲ ಹೋಗ್ಬಿಟ್ಟು ತಗೊಬಿಟ್ಟು ಬರ್ತೀನಿ ಆರ್ತಿ ತಟ್ಟೆಯ ಹೊಸಿ ಇರ್ಲ. ನಮ್ಮ ಅಮ್ಮನ ಖುಷಿ ನೋಡ್ಬಿಟ್ಟು ನಂಗೆ ದೇವ್ರನ್ನೇ ಖುಷಿ ಆಗ್ತೈತೆ. ಯಪ್ಪ ಪಾಪ ನಮ್ಮಮ್ಮ ಎಷ್ಟು ದಿನದಿಂದ ಕಾಯ್ತಾ ಇತ್ತು, ನನ್ನ ಮಗ ಸಂಪಾದನೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಹೆಂಗೋ ಬಿಡತ್ತಾಗೆ ಕಳ್ತನನೇ ಮಾಡಿದ್ನೋ ಸುಳ್ತನನೇ ಮಾಡಿದ್ನೋ ಅಂತೂ ಸಂಪಾದನೆ ಮಾಡಿದೆ. ಅಂತೂ ನಮ್ಮಮ್ಮ ಫುಲ್ಲು ಖುಷಿ ಆಗೋಗ್ಬಿಟ್ಟೈತೆ. ನನಗಂತೂ ಭಾಳ ಖುಷಿ ಆಗ್ತೈತೆ ಇವಾಗಂತೂ. ಸದ್ಯ ಊರೆಲ್ಲ ನನ್ನ ಚೀತು ಕೆಲ್ಸಕ್ಕೆ ಬರ್ದನು ಅಂತ ಅನ್ಕೋತಾ ಇದ್ದವರೆಲ್ಲನೂ ಇವಾಗ ನನಗೆ ಏನಿಯ ಮರ್ಯಾದೆ ಕೂಡ ಕಲ್ತ್ಬಿಟ್ಟವ್ರೆ. ಅಷ್ಟೇ ನೀ ಜನ ಕೇಳೋದು ದುಡ್ಡಿಗಷ್ಟೇ ನೀ ಬೆಲೆ ಕೊಡೋದು, ಇನ್ನು ಯಾರಿಗೂ ಬೆಲೆ ಕೊಡೋಕ್ಕಿಲ್ಲ. ಮಗ ನಾಯಿ ಕಣ್ಣು ನರಿ ಕಣ್ಣು ರಂಡೆ ಕಣ್ಣು ಮುಂಡೆ ಕಣ್ಣು ಯಾರ ಕಣ್ಣು ನನ್ನ ಮಗನ ಮೇಲೆ ಬೀಳ್ದಂಗಿರ್ಲಪ್ಪ. ನನ್ನ ಮಗ ಅಲ್ಲಿ ಪ್ಯಾಟೆಗೆ ಹೋಗ್ಬಿಟ್ಟು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟು ಬಂದವನಿ. ದೇವ್ರೆ ಯಾರ ಕಣ್ಣು ನನ್ನ ಮಗನ ಮೇಲೆ ಬೀಳ್ದಂಗೆ, ಅದ್ರಾಗೂ ಮುಖ್ಯವಾಗಿ ನನ್ನ ಸೊಸೆ ಕಣ್ಣು ನನ್ನ ಮಗನ ಮೇಲೆ ಬೀಳ್ದಿದ್ದಂಗೆ ಕಾಪಾಡು ಯಪ್ಪ ದೇವ್ರೇ ಕಾಪಾಡು. ಮಗ 3 ಸಲ ಥು ಅನ್ನು ಎಲ್ಲ ದೃಷ್ಟಿನೂ ಹೊಂಟೋಯ್ತದೆ. ಯಾವಳ ಕಣ್ಣು ಬೀಳಕ್ಕಿಲ್ಲ. ನನ್ನ ಮಗನ ಮೇಲೆ ಕಣ್ಣು ಹಾಕ್ದೊಳ್ ಕಣ್ಣು ಇಮ್ರೋಯ್ತದೆ. ಥೂ ಅಂತ ಅನ್ನಪ್ಪ ಮೂರ್ಕಿತ. ಥೂ ಥೂ ಥೂ. ಈಗ ಬಾ ಒಳಗಡೆ ಕುಂತ್ಕೊಂಡು ಮಾತಾಡನಿ. ಬಾ. ಸರಿ ನಡಿಯಮ್ಮ. ಅಮ್ಮ ಅಪ್ಪ ಎಲ್ಲನೂ ಅದೇ ಹೊಸ ಮನೆ ತಗೊಂಡ್ರಲ್ಲ ಅಲ್ಲಿಗೆ ಹೋಗ್ಬಿಟ್ಟವ್ರಾ? ನೋಡ್ಲ ಮಗ ದರಿದ್ರದೋಳು ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟವಳೆ ಕಣ್ಮಗ. ನನಗಂತೂ ಸ್ಯಾನೆ ಬೇಜಾರಾಯ್ತದ ಕಣ್ಮಗ. ದೇವ್ರಣೆಗೂನುವೆ ಒಂದು ಮಾತು ಕರೀಲಿಲ್ಲ ದರಿದ್ರದೋಳು. ನನಗೂನುವೆ ಟೇಮ್ ಬರ್ತದೆ, ನನಗೂ ಒಂದು ಟೇಮ್ ಬಂದು ಎಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ನಾನೇನೇನಿಯ ಬಾಯಿ ಮುಚ್ಕೊಂಡಿದ್ದೆ. ಮಗ ಎಷ್ಟು ಬೇಜಾರು ಮಾಡ್ಬಿಟ್ಲು ಗೊತ್ತೇನ್ಲ. ನೀನು ಬಂದಿದ್ದು ನೋಡಿ ಇವಾಗ ನಂಗೆ ಸಮಾಧಾನ ಆಯಿತು. ನಿನ್ ಕಾನೇ ಬರಲಿಲ್ಲ ಅಂತ ಹೇಳಿದ್ರೆ ನನಗಿನ್ನ ಬೇಜಾರಾಗೋಗ್ಬಿಟ್ರದು. ಬಿಡ್ಲ ನೀನು ಎಂಡ್ರ ಬಗ್ಗೆ ಬಿಟ್ಟಾಕು, ಅಲ್ಲೂ ಅಪ್ಪರ ಬಗ್ಗೆ ಬಿಟ್ಟಾಕು. ಹೆಂಗಾಯ್ತು ಕಣ ಬಿಸ್ನೆಸ್ ಸಂದಕಾತೈತೆ ಎಲ್ಲನೂ. ಸಾಲ ತೀರ್ಸಕ್ಕೆ ಅಂತ ಹೇಳ್ಬಿಟ್ಟು ಹೊಸಿ ತಗೊಂಬಿಟ್ಟು ಬಂದ. ಸಾಲ ಎಲ್ಲನೂ ತೀರಿಸ್ಬೇಕಲ್ವಾ?
ಹ್ಞೂ ಕಣಮ್ಮ, ಸಾಲ ಎಲ್ಲನೂ ತೀರ್ಸೋದಕ್ಕೇನು ನಿನಗೆ ಸರ್ಪ್ರೈಸೇ ಕೊಟ್ಬಿಡ್ತೀನಿ. ನಾನು ಎಷ್ಟು ದುಡ್ದಿದ್ದೀನಿ ಒಂದೇ ಒಂದು ಬಿಸ್ನೆಸ್ಸಾಗೆ ಅಂತ ನೀನು ಏನಾರ ನೋಡ್ಬಿಟ್ಟೆ ಅಂತಂದರೆ ಫುಲ್ಲು ಕುಸ್ಸಾಗೋಗ್ಬಿಡ್ತೀಯ ನೀನಂತೂನುವೆ. ನೀನು ಎಷ್ಟೆಲ್ಲ ಸಂಪಾದನೆ ಮಾಡ್ಕೊಬಿಟ್ಟು ಬಂದಿದ್ದೀಗ ನೀನು ಹಂಗೆ ಹೇಳ್ತಿದ್ದೀಗ. ಸರಿ ಸರಿ ಕುಂತ್ಕ ಮಗ, ಒಂದು ಲೋಟ ಕಾಪಿಗೆ ಪಿಕ್ಕೊಬಿಟ್ಟು ಬರ್ತೀನಿ. ಅಮ್ಮ, ನೀ ಸುಮ್ಕೇನೆ ಕುಂತ್ಕೊಳ್ಳಮ್ಮ ಫಸ್ಟು. ನೀನು ಕುಂತ್ಕೈಲಿ, ನಾನು ಮಾತಾಡ್ತೀನಿ. ನೀನು ಫಸ್ಟ್ ನಾನು ಏನೇನು ತಂದಿದ್ದೀನಿ ಅಂತ ಎಲ್ಲ ತೋರಿಸ್ಬಿಟ್ಟು ನಿನ್ಗೆ ಆಮೇಕಿಂತ ನೀನು ಕಾಪಿ ಗಿಕ್ಕಿ ಅಂತ ಕುಂತ್ಕೈಲಿ. ನೀನು ಎಷ್ಟು ಕಷ್ಟಪಟ್ಟಿದ್ದಕ್ಕೂ ನೀನು ನನ್ನ ಮೇಲೆ ನಂಬಿಕೆ ಇಡಮ್ಮ, ಸಾಕಾಗೋಗ್ಬಿಡ್ತು. ಏನ್ಲ ನೀನು ಏನು ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಆ ಕೂಲಿ ಮಾಡಿ ಕೂಲಿ ಮಾಡಿ ಕೂಲಿ ಮಾಡಿ ಸಾಕಾಗೋಗ್ಬಿಟ್ಟೈತೆ ಕಣ ಮಗ. ನನಗೆ ದೇವರಣೆಗೂ ಮೊದಲ ಕೂಲಿ ದುಡ್ಡು ತೀರಿಸ್ಬಿಡ್ಲ. ಅಯ್ಯೋ ಹಿಂಸೆ ಇಕ್ತಾರ. ಆಗಲೇ ಒಂದು 10,000 ತನಕ ತೀರೈತೆ, ಇನ್ನೊಂದು 20,000 ರೂಪಾಯಿ ತೀರಿಸ್ಬೇಕಷ್ಟೇ. ನೀನು ಹೆಂಗಾರ ಮಾಡಿ 20,000 ರೂಪಾಯಿ ತೀರಿಸ್ಬಿಡು ಮಗ. ನನಗೂ ತಲೆ ಕೆಟ್ಟು ಕ್ಯಾರೆಡ್ಬಿಟ್ಟೈತೆ. ಅವ್ರ ಕೂಲಿ ಮಾಡೋಕೆ ಆಯ್ತಿಲ್ಲ. ದಿನ ಬೆಳಗ್ಗೆ ಆದರೆ ಕೂಲಿಗೆ ಹೋಗ್ಬೇಕು, ದಿನ ಬೆಳಗ್ಗೆ ಆದರೆ ಅಲ್ಲಿಂದ ಇಲ್ಲಿಗೆ ಬರಬೇಕು. ಅಯ್ಯೋ ಬರೀ ಇದೇ ಕೆಲಸನೇ ನೀ ಆಗೋಗ್ಬಿಟ್ಟೈತೆ. ಆಯಿತು, ನೀನೇ ಕಣ್ಣು ಮುಚ್ಕ. ಏನ್ಲ ಇದು ನೀನು ಕಣ್ಣು ಓಪನ್ ಮಾಡ್ಬಿಟ್ಟು ನೋಡಮ್ಮ. ಮಗ? ಇದೇನ್ಲ ಏನ್ಲ ಇಷ್ಟೊಂದು ದುಡ್ಡು? 5 ಲಕ್ಷ 5 ಲಕ್ಷ ರೂಪಾಯಿನಾಗೆ ಒಂದು 3-4 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೀನಿ. ಬಟ್ಟೆಗೂ, ಕನ್ನಡಕ್ಕೂ, ಶೂಗೂ ಅಂತ ಹೇಳ್ಬಿಟ್ಟು ಇನ್ನೆಲ್ಲನೂ ಸೇರಿಬಿಟ್ಟು 5 ಲಕ್ಷ ಐತೆ ಕಣಮ್ಮ. ಅಯ್ಯೋ ರಾಮ, ಮಗ ಇದೇನ್ಲ ನಂಬಕ್ಕೆ ಆಯ್ತಿಲ್ಲ. 5 ಲಕ್ಷ ರೂಪಾಯಿ ಹೆಂಗ್ಲ ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಬಂದೆ? ಬಿಸ್ನೆಸ್ ಕಣಮ್ಮ, ಬಿಸ್ನೆಸ್ಸು, ಟಾಪ್ ಬಿಸ್ನೆಸ್ಸು. ಅಯ್ಯೋ 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 ಅಯ್ಯೋ, ನೀನೊಂದು 30,000 ರೂಪಾಯಿ ತಗೊಬಿಟ್ಟು ಬರ್ತೀಯ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತಿದ್ರೆ ನೀನೇನ್ಲ ಇದು ಇಷ್ಟೊಂದು ತಗೊಬಿಟ್ಟು ಬಂದಿದ್ಯಾ? ನಂಗೆ ನಂಬಕ್ಕೆ ಆಯ್ತಿಲ್ಲ. ಅದಿನಿ ಎಂಥ ಬಿಸ್ನೆಸ್ಲಾ? ಅಯ್ಯೋ ದೇವ್ರೆ, ಯಪ್ಪ ಇದೆಲ್ಲ ನಮ್ದೇನೆಯ ದುಡ್ಡು ಮಗ. ಇದ್ರಾಗೆ ನಮ್ಮ ಭಾಗ ಈಗ ಕೊಡ್ಬೇಕಾ ಯಾರಿಗನ? ನಾನು ಅವಣ್ಣ ಭಾಗ ಮಾಡ್ಕೊಂಡಿನಿ. ನನಗೆ 5 ಲಕ್ಷ, ಅವ್ನಿಗೆ 5 ಲಕ್ಷ ಹೋಯ್ತು ಕಣಮ್ಮ. 5 ಲಕ್ಷ ರೂಪಾಯಿ ಫುಲ್ಲು ನನಗೇನೇ ಕೊಟ್ಟೈತೆ ಅವಣ್ಣ ಇಟ್ಕೊಳ್ಳೋಕ್ಕೆ. ನಂದೇ ಕಣಮ್ಮ ಇದೆಲ್ಲನೂ. ಇನ್ನೊಂದು ತಿಂಗಳಿಗೆ ನನಗೂ ನಿನಗೂ ಎಲ್ಲನೂ ಕೋಟಿ ಸಿಗ್ತದೆ ಕಣಮ್ಮ. ಏನು ಕೋಟಿ ಸಿಗ್ತದ? ಹ್ಞೂ ಕಣಮ್ಮ, ದೊಡ್ಡ ಬಿಸ್ನೆಸ್ಸು ಕೈ ಹಾಕ್ತಾ ಇದೀವಿ ಕಣಮ್ಮ. ಇದೊಂಥರ ಚಿಕ್ಕ ಬಿಸ್ನೆಸ್ ಅಷ್ಟೇನಿಯ, ದೊಡ್ಡ ಬಿಸ್ನೆಸ್ಸು ಕೈ ಹಾಕ್ತೀವಿ. ಆ ದೊಡ್ಡ ಬಿಸ್ನೆಸ್ ಹೆಂಗಿರ್ತದೆ ಅಂತ ಹೇಳಿದ್ರೆ ಸೂಪರಾಗಿರ್ತದೆ. ಅದರ ಕೋಟಿ ಸಂಪಾದನೆ ಆಯ್ತದೆ ನೋಡಮ್ಮ. ಇದ್ರಾಗ ನಿನ್ಗೆ ಏನೇನು ಬೇಕೋ ನೀನು ಸಾಲ ಪಾಲ ತೀರ್ಸ್ಕೊಳ್ಳೋದು, ನಿನಗೆ ಏನು ಖುಷಿಗೆ ಏನಾಗುತ್ತೋ ಅದನ್ನೆಲ್ಲ ಮಾಡ್ಕೊಳಮ್ಮ, ಸರಿನಾ? ನಿನಗೋಸ್ಕರ ಅಂತಾನೆ, ನಿನಗೋಸ್ಕರ ತಂದಿದ್ದು. ಇನ್ನೊಂದು ತಿಂಗ್ಳಾಗ ಇನ್ನೂ ಜಾಸ್ತಿ ತಗೊಬಿಟ್ಟು ಬಂದ್ಕೊಡ್ತೀನಿ ಕಣಮ್ಮ. ನೀನು ನಂಬ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಬಿಸ್ನೆಸ್ ಮಾತ್ರ ತುಂಬ ಈಸಿ, ನಮ್ಗೆ ತುಂಬ ಲಾಭ ಸಿಗ್ತದೆ ಕಣಮ್ಮ. ಸ್ವಲ್ಪ ಭಯ ಆಗ್ತೈತೆ ಅಷ್ಟೇನಿಯ. ಸ್ವಲ್ಪ ತಗ್ಲಾಕತ್ತೀವ ಅಂತ ಹೇಳ್ಬಿಟ್ಟು ಬಿಟ್ರೆ ಅಂತೂ ನಮ್ಮ ಬಿಸ್ನೆಸ್ಸು ಟಾಪ್ ಲೆವೆಲ್ ಕಣಮ್ಮ. ಯಾರು ನಮ್ಮಷ್ಟು ದುಡಿಯೋಕ್ಕೆ ಸಾಧ್ಯನೇ ಇಲ್ಲ. ಈ ಸಲ ಸ್ವಲ್ಪ ಕಮ್ಮಿ ಬಂತಂತೆ, ಇಲ್ಲ ಅಂದಿದ್ರೆ ಇನ್ನೂ ಶಾನೆ ಬರೋದಂತೆ ಕಣಮ್ಮ. ಏನೋ ಹೊಸಿ ಮಿಸ್ಟೇಕ್ ಆಗ್ಬಿಟ್ಟು ಹೊಸಿ ಕಮ್ಮಿ ಬಂದೈತೆ ಅಷ್ಟೇನಿಯ. ಇನ್ನೂ ಶಾನೆ ಬರ್ತದೆ ಕಣಮ್ಮ. ಹೌದೇನ್ಲ ಮಗ? ಅಯ್ಯೋ ದೇವ್ರೇ, ಹೋಗತ್ತಾಗೆ. ನನ್ಗಂತೂನುವೆ ಬೊಲ್ ಖುಷಿ ಆತಾಯ್ತು. ನನ್ಗಂತೂನುವೆ ಏನ್ಲ ಹಿಂಗೆ ಹೇಳ್ತಿದ್ದೀಗ ನೀನು? ಹಾ ಅಮ್ಮ ದೇವ್ರೆ, ಅಷ್ಟೊಂದೆಲ್ಲನೂ ನಂಗೆ ನಂಬಕ್ಕೆ ಏನೇ ಆಯ್ತಾ ಇಲ್ವಲ್ಲ ಮಗ. ಆಯ್ತು ಬಿಡು, ಆಯ್ತು. ನನಗಂತೂನುವೆ ಈ ದುಡ್ಡು ನೋಡ್ಬಿಟ್ಟು ಕನ್ಸ ನನ್ಸ ಅಂತಾನೆ ಗೊತ್ತಾಯ್ತಿಲ್ಲ. ಕುಣಿದಾಡ್ಬಿಡ್ಬೇಕು ಅನ್ನಿಸ್ತೈತೆ. 5 ಲಕ್ಷ ದುಡ್ಡು ನೋಡ್ಬಿಟ್ಟು ಯಾವ ವರ್ಷ ಯಾವ ಕಾಲ ಆಗಿತ್ತೋ ಕಣ್ಮಗ. ಅಮ್ಮ, ಇದೆಲ್ಲ ನಿಂದೇನೆನಿಯ, ಸರಿನಾ? ಅದೇನೇನು ಸಾಲ ತೀರಿಸ್ಬೇಕೋ ಎಲ್ಲನೂ ಸಾಲ ತೀರಿಸ್ಕೊಬಿಟ್ಟು ಆರಾಮಾಗಿ ಇದ್ಬಿಡಮ್ಮ. ಇನ್ನ ನಿನ್ನಂತ ಮಗ ಹುಟ್ಟಾಕುನು ಪುಣ್ಯ ಮಾಡಿರ್ಬೇಕು ಬುಡ್ಲಾ. ಅಯ್ಯೋ ಅಕ್ಕ, ಇದೇನಕ್ಕ ಇಷ್ಟೊಂದು ದುಡ್ಡು? ನಾನು ಹೇಳದ್ನೆಲ್ಲ ಕಮ್ಲಿ, ನನ್ನ ಮಗ ಬರ್ತಾನೆ, ನನ್ನ ಮಗ ಸಂಪಾದನೆ ಮಾಡ್ಕೊಬಿಟ್ಟು ಬರ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಮಗ ಸಂಪಾದನೆ ಮಾಡ್ಕೊಂಡು ಬಂದಿರೋದು ಇದೆಲ್ಲನೂ. ಇವನು ಹಂಗೇನಿಯ, ಆ ಮಮತು ನೊಳಿ ಅವನೆಲ್ಲ ಇಬ್ರು ಬಿಸ್ನೆಸ್ ಪಾರ್ಟ್ನರು. ನೋಡಮ್ಮಿ, ನಿನ್ನ ಅಣ್ಣ ಇವನು. ನೀನು ನನಗೆ ಮಗಳು ಅಂದಮೇಲೆ ನಿನ್ಗೆ ಅಣ್ಣನೇ ಆಗಬೇಕು. ನಿಮ್ಮ ಅಣ್ಣ ನೋಡಿ ಎಷ್ಟು ಸಂಪಾದನೆ ಮಾಡ್ಕೊಬಿಟ್ಟು ಬಂದವನೇ ಅಂತ ಹೇಳ್ಬಿಟ್ಟು ಹಂಗೇನಿಯ, ಆ ಮಮತಿ ಅಳಿಯನೂ ಇಬ್ರು ಸೇರ್ಕೊಂಡು 5 ಲಕ್ಷ ಸಂಪಾದನೆ ಮಾಡ್ಕೊಬಿಟ್ಟು ಬಂದವ್ರೆ. ಒಳ್ಳೆ ಬಿಸ್ನೆಸ್ ಮಾಡ್ತಾವ್ರಂತೆ ಇಬ್ರು. ನನಗೆ ನಂಬಕ್ಕೆ ಏನೇ ಆಯ್ತಿಲ್ಲ. ಇನ್ನು ನಾಳೆಯಿಂದ ಅಲ್ಲ, ಇವತ್ತು ಈ ಕ್ಷಣದಿಂದನೇ ನಮ್ಮ ಕಷ್ಟ ಎಲ್ಲ ಮುಗೀತು. ಅಯ್ಯೋ ಅಯ್ಯೋ, ಇಷ್ಟೊಂದು ಸಂಪಾದನೆ ಮಾಡೋಂಥ ಬಿಸ್ನೆಸ್ ಅಣ್ಣ. ಏನಣ್ಣ ಇಷ್ಟೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಅಮ್ಮ, ಇವಳು ಯಾಕಮ್ಮ ಇಲ್ಲಿ ಬಿಟ್ಕೊಂಡಿದ್ದೀಗ ನೀನು? ಇವಳು ಏನು ಅಂತ ಗೊತ್ತಾನೆ? ಇವಳು ಯಾಕೆ ಮನೆ ಒಳಗಡೆ ಸೇರ್ಸಕೋದೆ ನೀನು? ನನಗಂತೂ ನೋಡು, ನಾನು ನೀನು ಇಬ್ಬರೇ ಇರೋದು. ಈ ಕಾಮ್ಲಿನ ಯಾಕೆ ಇಲ್ಲಿಗೆ ಸೇರಿಸ್ತಿ ಅಂತ ಹೇಳ್ಬಿಟ್ಟು ಇವಳು ಏನು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾನೆ. ಯಾಕಮ್ಮ ಸೇರಿಸ್ದೆ ನೀನು ಈ ಕಾಮ್ಲಿನ ಮನೆ ಒಳಗಡಿಕೆ? ಮೊದಲೀಚೆ ಕಡೆ ಕಳ್ಸಮ್ಮ ನೀನು. ಲೋ ಮಗ, ಇದೇನ್ಲ ಹಿಂಗೆ ಹೇಳ್ತಿದ್ದೀಗ ನೀನು? ಅಯ್ಯೋ ನಿನ್ನ ಮಕ ಮುಚ್ಚ. ಲೋ, ನೀನು ಒಸಿ ಅರ್ಥ ಮಾಡ್ಕೊಳ್ಳಲ್ಲ ನೀನು. ಅವಳು ನನ್ನ ಕಷ್ಟಕ್ಕಾಗವಳೆ. ನೀನು ಹೆಂಡ್ತಿಗೂ ಇವಳಿಗೂ ಆಗ್ಬರಕ್ಕಿಲ್ಲ. ಶತ್ರುವಿನ ಶತ್ರು ಮಿತ್ರ ಅನ್ನಂಗೆ ಪಾಪ. ಇವಳು ನಂಗೆ ಭಾಳ ಸಹಾಯ ಮಾಡೋಳು. ನೆನ್ನೆಯಿಂದ ಇವ್ರ ಅಮ್ಮ ಅಡುಗೆ ಎಲ್ಲ ಮಾಡಿರ್ತದೆ ಕಣ್ಮಗ. ಇವಳು ನಿನಗೆ ತಂಗಿ ಆಗಬೇಕು, ಸರಿನಾ? ನಿನ್ನ ತಂಗಿ ಸಮಾನ. ತಂಗಿ ಅಂತಲೇ ಅನ್ಕೋಬಿಡು. ನಿನಗೆ ಯಾರು ಹಿಂದಿಲ್ಲ ಮುಂದಿಲ್ಲ. ಇವಳನ್ನೇ ತಂಗಿ ಅಂತ ಅನ್ಕೋಬಿಡಪ್ಪ. ಯಾರು ಒಡ ಹುಡ್ದವರು ಗಂಡ ಯಾರೂ ಆಗಲಿಲ್ಲ. ನೀನು ಕಟ್ಕೊಂಡಿರೋ ಹೆಂಡ್ತಿನೂ ಆಗಲಿಲ್ಲ. ನಿನ್ನ ತಂಗಿ ಆಯ್ತಾವಳೆ ಕಣ ನಿನಗೆ. ಅಣ್ಣ, ಅದು ಎಂಥ ಬಿಸ್ನೆಸ್ ಮಾಡ್ತಿದ್ದೀರಣ್ಣ? ಇಷ್ಟೊಂದು ಸಂಪಾದನೆ ಮಾಡೋಂಥ ಬಿಸ್ನೆಸ್ಸು. ನನಗೂ ಹೊಸಿ ಹೇಳೋಣ, ನಾವು ಮಾಡ್ತೀವಿ. ಭಾಳ ಕಷ್ಟ ಆಗಿದ್ವಿ ಕಣಣ್ಣ. ನಾನು ನಮ್ಮಮ್ಮ ಇಬ್ರು ಒದ್ದಾಟ ಕಣಣ್ಣ. ನಮ್ದಂತೂ ಜೀವನ ಯಾರಿಗೆ ಹೇಳ್ಕಣಿ, ಯಾರಿಗೆ ಬಿಡಣಿ. ಅಣ್ಣ, ನಿಮ್ದೆಲ್ಲ ನೋಡ್ತಾ ಇದ್ರೆ ದೇವ್ರಣ್ಣನೂ ಭಾಳ ಖುಷಿ ಆಗ್ತೈತೆ. ಇಷ್ಟೊಂದೆಲ್ಲ ಸಂಪಾದನೆ ಮಾಡ್ಬಿಟ್ಟಿದ್ರಲ್ಲ ಅಂತ ಹೇಳ್ಬಿಟ್ಟು. ಹಣ ಒಳ್ಳೇದಾಗಲಿ ಕಣಣ್ಣ ನಿಮ್ಗೂ. ಅಯ್ಯೋ ಹೆಂಗೋ ಇವಾಗ ಕೈನ ಸಾಲನ ಅರಿತು ಪಾಪ. ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡ್ತಿದ್ದೀರಣ್ಣ. ಇನ್ನೂ ಸಂದಾಗಿ ಸಂಪಾದನೆ ಮಾಡ್ಬಿಡಿ.
ಹ್ಞೂ ಮಗ, ಇನ್ನು ಸಣ್ಣದಾಗಿ ಸಂಪಾದನೆ ಮಾಡ್ಬಿಡು ಮಗ. ನೀನಂತೂನುವೆ ನೀನು ಸಂಪಾದನೆ ಮಾಡಲೇಬೇಕು. ನೀನಂತೂನುವೆ ನನಗೆ ಅವಾಗೇ ನೀನಿಯ ಖುಷಿ ಆಗೋದು. ನನಗೆ ಅಲ್ಲಿ ಗಂಟ ಆಗಲ್ಲ. 5 ಲಕ್ಷ ರೂಪಾಯಿ ಬಂದೈತಲ್ಲ ಮಗ, ಬೆಳಗ್ಗೆ ಹೋಗ್ಬಿಟ್ಟು ಇಲ್ಲ ಈಗಲೇ ಹೋಗ್ಬಿಟ್ಟು ಸಾಲ ಎಲ್ಲನೂ ಮಕ್ಕ ಹೊಡೆದ್ಬಿಟ್ಟು ತೀರಿಸ್ಬಿಡ್ಬೋತೀನಿ ಕಣ್ಮಗ. ಯಪ್ಪ, ಈ ದುಡ್ಡೆಲ್ಲ ಎತ್ತಿಕೊಬಿಡೋಣ. ಫಸ್ಟು ಎತ್ತಿಕೊಬಿಟ್ಟು ಬ್ಯಾಂಕಿಂಗ್ ಹಾಕೊಬಿಡೋಣ. ಮನೆಗಿದ್ರೆ ಕಳ್ರು ಪಡ್ರು ಕಾಟ. ಹೋಗ್ಬಿಟ್ಟು ಬ್ಯಾಂಕ್ ಹಾಕ್ಬಿಡ್ಬೋತೀನಿ. ಸಾಲ ಪಾಲ ಎಲ್ಲ ತೀರಿಸ್ಬಿಟ್ಟು. ಸರಿ ಕಣಮ್ಮ, ನಿಂಗೆ ಏನು ಅನಿಸ್ತದೆ ಅದನ್ನ ಮಾಡು. ಆದರೆ ವೇಸ್ಟ್ ಮಾತ್ರ ಮಾಡಬೇಡ ಕಣಮ್ಮ. ಈಗಲೇ ಹೇಳಿದ್ದೀನಿ, ವೇಸ್ಟ್ ಮಾಡಕ್ಕೆ ಹೋಗ್ಬೇಡ. ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ವೇಸ್ಟ್ ಮಾಡೋಕ್ಕಿಲ್ಲ. ಅಯ್ಯೋ ಇರು, ಫಸ್ಟ್ ಸಾಲ ತೀರಿಸ್ಬಿಡ್ಬೋತೀನಿ. ಕೂಲಿಗೆ ಬರ್ಬೇಕಂತೆ. ಕೂಲಿಗೆ ನನ್ನ ಮಗ ಕೂಲಿಗೆ ಬಾ ಅಂತ ಕರೆದವನಿ.